ಹಾಯ್ ಗೈಸ್, ನಾನು ನಿಮ್ಮ ವಿಶ್ವ ಶೆಟ್ಟಿ ಅಂಡ್ ಈ ವಿಡಿಯೋ ಗೇಮ್ ಚೇಂಜರ್ 2 ಇದೆಯಲ್ಲ ಅದ್ರದ್ದು ಎಕ್ಸ್ಟೆಂಡೆಡ್ ವರ್ಷನ್. ಓಕೆ, ಲೈಕ್ ಇನ್ನ ಕ್ಲಿಯರ್ ಆಗಿ ಇನ್ನ ಇಂಪ್ರೂವ್ಡ್ ಆಗಿ ಎಲ್ಲಾನು ಕೂಡ ಅಪ್ಡೇಟ್ ಮಾಡ್ತೀನಿ. ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ಎಂಡ್ ಟು ಎಂಡ್. ಇದು ಎಕ್ಸ್ಟೆಂಡೆಡ್ ವರ್ಷನ್ ಪಾರ್ಟ್ 3 ಅಲ್ಲ. ಓಕೆ, ಇದು ಹೇಗಾಗಿದೆ ಅಂದ್ರೆ ಒಳ್ಳೆ ಮೂವಿ ಸೀರೀಸ್ ತರ ಆಗೋಗಿದೆ. ಓಕೆ, ಲಾಟ್ ಆಫ್ ಮೆಂಬರ್ಸ್ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಗೇಮ್ ಚೇಂಜರ್ 2 ಏನಿದೆ ಅಲ್ಲ, ನಾನು ಮುಂಚೆ ಹೇಳಿದ್ದೆ. ಓಕೆ, ನಿನ್ನೆ ಒಂದು ಪೋಸ್ಟ್ ಮಾಡಿದ್ದೆ. BTC USD ಅಲ್ಲಿ ಗೇಮ್ ಚೇಂಜರ್ 1 ನ ಯೂಸ್ ಮಾಡಿ ಇಂಡಿಯನ್ ಮಾರ್ಕೆಟ್ ಗೆ ಗೇಮ್ ಚೇಂಜರ್ 2, ಗೋಲ್ಡ್ ಗೆ ಗೇಮ್ ಚೇಂಜರ್ 2 ಆರ್ 1 ಎರಡು ಯೂಸ್ ಮಾಡಬಹುದು ಅಂತ. ಬಟ್ ನಾನಿವಾಗ ಇವತ್ತು ಏನು ಗೇಮ್ ಚೇಂಜರ್ 2 ಕ್ರಿಯೇಟ್ ಮಾಡ್ತಾ ಇದ್ದೀನಲ್ಲ, ಎಕ್ಸ್ಟೆಂಡೆಡ್ ವರ್ಷನ್ ಇದೆಯಲ್ಲ, ಇದು ಎಲ್ಲಾ ಚಾರ್ಟ್ ಗೂ ಯೂಸ್ ಮಾಡಬಹುದು. ಬಟ್ ಇಂಡಿಯನ್ ಮಾರ್ಕೆಟ್ ಗೆ ಜಾಸ್ತಿ ಫೋಕಸ್ ಮಾಡಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಬಟ್ ಎಲ್ಲದಕ್ಕೂ ಯೂಸ್ ಮಾಡಬಹುದು. ಆ ತರ ಒಂದು ಅಪ್ಡೇಟೆಡ್ ವರ್ಷನ್ ನ ಕೊಡ್ತೀನಿ. ಓಕೆ, ಎಲ್ಲಾನು ಕೂಡ ಎಂಡ್ ಟು ಎಂಡ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಗೇಮ್ ಚೇಂಜರ್ 2 ಅಲ್ಲಿ ಏನಿತ್ತು, ಕ್ಯಾಮ್ರಾ ಲೆವೆಲ್ಸ್ R1 R2 R3 R4 S1 S2 S3 S4. ಓಕೆ, ಈ S1 S2 S3 S4 ಅಲ್ಲಿ ಸಪೋರ್ಟ್ಸ್ ಇವೆಲ್ಲಾನು ಕೂಡ. ಇಲ್ಲಿ ಸಪೋರ್ಟ್ ಟ್ರೇಡ್ ಗಳನ್ನೇ ನೋಡ್ತಾ ಇದ್ವಿ. R1 ಸೀರೀಸ್ ಏನಿದೆಯಲ್ಲ, R1 R2 R3 R4 R5 ಅಲ್ಲಿ ಇಲ್ಲಿ ನಾವು ರೆಸಿಸ್ಟೆನ್ಸ್ ಅಂದ್ರೆ ಇಲ್ಲಿಂದ ಮಾರ್ಕೆಟ್ ಕೆಳಗಡೆ ಬರ್ಬೋದು ಅಂತಾನೆ ಟ್ರೇಡ್ ಗಳನ್ನ ಪ್ಲಾನ್ ಮಾಡ್ತಾ ಇದ್ವಿ. ಬಟ್ ಇವತ್ತು ಈ ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿ ಇಂಟರ್ಚೇಂಜ್ ಆಗೋದು, ರೆಸಿಸ್ಟೆನ್ಸ್ ಸಪೋರ್ಟ್ ಆಗಿ ಇಂಟರ್ಚೇಂಜ್ ಆಗೋದು, ಇದನ್ನು ಕೂಡ ಟ್ರೇಡ್ ಅನ್ನ ಪ್ಲಾನ್ ಮಾಡ್ತೀವಿ ಈ ಎಕ್ಸ್ಟೆಂಡೆಡ್ ವರ್ಷನ್ ಅಲ್ಲಿ. ಓಕೆ, ಸೊ ಯಾವ್ದನ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಬ್ಯಾಕ್ ಟೆಸ್ಟ್ ಮಾಡಿ ದೆನ್ ಯೂಸ್ ಮಾಡಿ. ಇಲ್ಲಿ ನನ್ನ ಮೇನ್ ಫೋಕಸ್ ಎಲ್ಲಾ ಚಾರ್ಟಿಗೂ ಇದು ಅಪ್ಲೈ ಆಗ್ಬೇಕು ಆ ತರ. ಓಕೆ, BTC USD ನ ಲಾಟ್ ಆಫ್ ಸತಿ ಇದನ್ನ ಅಪ್ಲೈ ಮಾಡಿದ್ದೀನಿ. ಲಾಟ್ ಆಫ್ ಸತಿ ಸ್ಟಾಪ್ ಲಾಸ್ ಆಯ್ತು ಗೊತ್ತಾ ಇತ್ತು. ಓಕೆ, ದ ಮೇನ್ ರೀಸನ್ ಏನ್ ಗೊತ್ತಾ, BTC ಆರ್ ಫಾರೆಕ್ಸ್ ಅಂದ್ರೆ ಯಾವ್ದೇ ಇರ್ಲಿ, ಗೇಮ್ ಚೇಂಜರ್ 1 ಪ್ರಾಪರ್ ಅಂದ್ರೆ ಪ್ರಾಪರ್. ಬಟ್ ನನಗೆ ನನ್ನ ಸೆಟಪ್ಸ್ ಏನೇನ್ ನಾನು ಇಡ್ತಿದ್ದೀನಿ ಯೂಟ್ಯೂಬ್ ಅಲ್ಲಿ, ಅದೆಲ್ಲಾನು ಕೂಡ ಎಲ್ಲಾ ಮಾರ್ಕೆಟಿಗೂ ಅಪ್ಲೈ ಆಗ್ಬೇಕು ಅನ್ನೋದು ಮೇನ್ ಇಂಟೆನ್ಷನ್. ಓಕೆ, ಲೆಟ್ಸ್ ಗೋ. ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಲೆಟ್ಸ್ ಸೇ ಇದು R5 ಅನ್ಕೊಳ್ಳಿ, R4 ಅನ್ಕೊಳ್ಳಿ, R3 R2 R1 ಅನ್ಕೊಳ್ಳಿ. ಸೊ ಏನಾಗುತ್ತೆ, ಮಾರ್ಕೆಟ್ ಇಲ್ಲಿ ಬರುತ್ತೆ, ಬೇರಿಶ್ ಕ್ಯಾಂಡಲ್ ಮಾಡಿ EMA ಬ್ರೇಕ್ ಮಾಡುತ್ತೆ, ಇದು ಒಂದು ಸಿನಾರಿಯೋ. ಆರ್ ಬೇರಿಶ್ ಕ್ಯಾಂಡಲ್ ಮಾಡಿ ನೆಕ್ಸ್ಟ್ ಕ್ಯಾಂಡಲ್ EMA ನ ಬ್ರೇಕ್ ಮಾಡುತ್ತೆ, ಸೆಕೆಂಡ್ ಸಿನಾರಿಯೋ. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ ಮಾರ್ಕೆಟ್ ಫಸ್ಟ್ R1 ನ ಟಚ್ ಮಾಡಿ ಆ ಸೆಟಪ್ ಕ್ರಿಯೇಟ್ ಆಗುತ್ತೆ. ಅವಾಗ ಅದು ವ್ಯಾಲಿಡ್ ಇರುತ್ತೆ. ಲೆಟ್ಸ್ ಸೇ R1 ನಿಂದ R2 ಹೋಗಿ R1 ಹತ್ರ EMA ಬ್ರೇಕ್ ಆಯ್ತು ಅನ್ಕೊಡಿ. ಸೊ ಈ ತರ ಆದಾಗ ನಿಮ್ಗೆ ಲೋವರ್ ಬ್ಯಾಂಡ್ ಏನಾದ್ರು ಹತ್ರ ಇತ್ತು ಅಂದ್ರೆ ದೆನ್ ಅದು ಟ್ರೇಡ್ ನ ನೀವು ತಗೊಳ್ಳೋದು ಯೂಸ್ಲೆಸ್ ಅಂತ. ಲೋವರ್ ಬ್ಯಾಂಡ್ ದೂರ ಇತ್ತು ಅಂದ್ರೆ ಟ್ರೇಡ್ ನ ಪ್ಲಾನ್ ಮಾಡಬಹುದು. ಓಕೆ, ತೋರಿಸ್ತೀನಿ. ಸೇಮ್ ಸಿನಾರಿಯೋ ಇವೆಲ್ಲ ಲೆವೆಲ್ಸ್ಗೂ ಕೂಡ, R2 ಗೆ R3 ಗೆ R4 R5 ಗೆ. ಮಾರ್ಕೆಟ್ ಇಲ್ಲಿಂದ ಬರುತ್ತೆ, R2 ಹತ್ರ ಏನಾದ್ರೂ ನಿಮ್ಗೆ EMA ಬ್ರೇಕ್ಔಟ್ ಆದ್ರೆ ಮಾರ್ಕೆಟ್ ಅಲ್ಲಿ ತನಕನೂ ಅಪ್ಸೈಡ್ ಬಂದಿರಬೇಕು. ಅಲ್ಲಿಗೆ ಬಂದು R2 ನ ಟಚ್ ಮಾಡಿ ಈ ಸೆಟಪ್ ಕ್ರಿಯೇಟ್ ಆಗ್ಬೇಕು. R3 ನ ಟಚ್ ಆಗಿ R2 ಮತ್ತೆ EMA ಬ್ರೇಕ್ಔಟ್ ಆಯ್ತು ಅಂದ್ರೆ ದೆನ್ ಲೋವರ್ ಬ್ಯಾಂಡ್ ಹತ್ರ ಇತ್ತು ಅಂದ್ರೆ ದೆನ್ ಅಂದ್ರೆ ಅದೊಂದು ಸ್ವಲ್ಪ ನಿಮ್ಗೆ ಡೇಂಜರಸ್ ಟ್ರೇಡ್ ತಗೊಳ್ಳೋದಕ್ಕೆ. ನಾನು ಇವಾಗ ಇದ್ರಲ್ಲಿ ತೋರಿಸ್ತೀನಿ. ನಾನು ಫಸ್ಟ್ ಮೈನ್ ಥಿಂಗ್ ಏನ್ ಮಾಡ್ತಾ ಇದ್ದೀನಿ ಗೊತ್ತಾ, ಏನ್ ಇಂಪಾರ್ಟೆಂಟ್ ಅಂದ್ರೆ ಕ್ಯಾಮ್ರಾ ಎಲ್ಲ EMA ಹಾಕೋತೀನಿ. ಇಲ್ಲಿ ನೋಡಿ, ನೀವು ಇಲ್ಲಿ ಅಬ್ಸರ್ವ್ ಮಾಡಿ. ಓಕೆ, ಇವತ್ತೆಲ್ಲಾನು ಕೂಡ S1 ಅಲ್ಲಿ ಇದೆ. ಓಕೆ, ನೋ ಪ್ರಾಬ್ಲಮ್. ಇಲ್ಲೊಂದು ಅಬ್ಸರ್ವ್ ಮಾಡಿ. ಓಕೆ, ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಏನಾಗಿದೆ, S1 ಮತ್ತೆ R1 ನ ಬ್ರೇಕ್ ಮಾಡಿದೆ. ಓಕೆ, ಸೊ ಈಗ EMA ನ ಕ್ಲೋಸ್ ಮಾಡಿ ಬೊಲಿಂಜರ್ ಬ್ಯಾಂಡ್ ನ ಹಾಕೋತೀನಿ. ಓಕೆ, ಸಿಂಪಲ್. ಇಲ್ಲಿ ನೋಡಿ. ಓಕೆ, ಬೊಲಿಂಜರ್ ಬ್ಯಾಂಡ್ ಅನ್ನ ನೀವು ಬೇಕಾದ್ರೆ 1.5 EMA ಇದು ಬೊಲಿಂಜರ್ ಬ್ಯಾಂಡ್ ಗೆ ನೀವು 1.5 ಬೇಕಾದ್ರೆ ಸೆಟ್ ಮಾಡ್ಕೊಳ್ಳಿ. ಓಕೆ, ನೀವು ಸ್ಕ್ಯಾಲ್ಪ್ ಮಾಡ್ಬೇಕು ಅನ್ನೋ ಪ್ಲಾನ್ ಇದ್ರೆ 1.5 ಇಸ್ ಬೆಟರ್ ಅಂದ್ರೆ ಬೆಟರ್ ಆಪ್ಷನ್. ಓಕೆ, ಇಲ್ಲಿ ಟ್ರಿಗರ್ ಆದಾಗ ನೋಡಿ, ಬೊಲಿಂಜರ್ ಬ್ಯಾಂಡ್ ನಿಯರ್ ಇದೆ. ಓಕೆ, ಸೊ ಅವಾಗ ನೀವು ಈ ಟ್ರೇಡ್ ನ ಬಿಟ್ಬಿಡ್ಬೇಕು. ಲೋವರ್ ಅಂದ್ರೆ ಅಪ್ಪರ್ ಬ್ಯಾಂಡ್ ಟಚ್ ಆಗೋ ತರ ಇದೆ, ಅಪ್ಪರ್ ಬ್ಯಾಂಡ್ ಟಚ್ ಆಗಿದೆ ಆಲ್ರೆಡಿ. ಓಕೆ, 1.5 ಇಟ್ಕೊಳ್ಳಿ. 2 ಬೇಡ ಅಂದ್ರೆ ನೀವು ಸ್ಕ್ಯಾಲ್ಪ್ ಮಾಡೋರಾಗಿದ್ರೆ. ಓಕೆ, ಹೋಲ್ಡ್ ಮಾಡೋದಾದ್ಮೇಲೆ ಹೇಳ್ಕೊಡ್ತೀನಿ. ಬಟ್ ಇಲ್ಲಿ ನೋಡ್ಬೋದು, ಅಬ್ಸರ್ವ್ ಮಾಡಿ. ಸೊ ಇಲ್ಲಿ EMA ನ ಬ್ರೇಕ್ ಮಾಡಿದೆ ಅಂಡ್ ನಿಮ್ಗೆ ಅಪ್ಪರ್ ಬ್ಯಾಂಡ್ ಕೂಡ ಹತ್ರನೇ ಇದೆ. ಸೊ ಇಂಥ ಟ್ರೇಡ್ ಗಳನ್ನ ತಗೊಳಕ್ ಹೋಗ್ಬಾರ್ದು. ನಾನು ಇವಾಗ ಇಲ್ಲೊಂದನ್ನ ತೋರಿಸ್ತೀನಿ ನೋಡಿ. S4 ಇದೆಯಲ್ಲ, S4 ಹತ್ರ ಸಪೋರ್ಟ್ ತಗೊಂಡು ವಿತ್ ಲೋವರ್ ಬ್ಯಾಂಡ್ ಅನ್ನು ಸಪೋರ್ಟ್ ತಗೊಂಡಿದೆ. ಬಟ್ ಎಂಟ್ರಿನ ಎಲ್ ಮಾಡ್ತೀರಾ, 20 EMA ಗೆ ಪ್ಲಾನ್ ಮಾಡ್ತೀರಾ. ನಿಮ್ಗೆ ಇನ್ನೊಂದು ಆಪ್ಷನ್ ಇರುತ್ತೆ. EMA ಬೇಡ ಅಂದ್ರೆ
ಎಸ್ ಎಂ ಎನು ಯೂಸ್ ಮಾಡ್ಕೊಬಹುದು. ಓಕೆ, ನೀವು ಬ್ಯಾಕ್ ಟೆಸ್ಟ್ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. ಮೂವಿಂಗ್ ಆವರೇಜ್, ಸಿಂಪಲ್ ಮೂವಿಂಗ್ ಆವರೇಜ್ ಇಲ್ಲಿ ಇದೆಯಲ್ಲ. ಓಕೆ, ಸೊ ಸಿಂಪಲ್ ಮೂವಿಂಗ್ ಆವರೇಜ್ ಸಿಂಪಲ್ ನ ಹಾಕೋತೀನಿ. ಮೂವಿಂಗ್ ಆವರೇಜ್ ಸಿಂಪಲ್ ಅಂತ ಸರ್ಚ್ ಮಾಡಿ ಎಸ್ ಎಂ ಎ. ಓಕೆ, 9 ಇದೆಯಲ್ಲ, ಇದನ್ನ 20 ಮಾಡ್ಕೊಳ್ಳಿ. ಇಲ್ಲ ಬ್ರೋ ನನ್ಗೆ ಇ ಎಂ ಎ ಯಾಕೋ ಸೆಟ್ ಆಗ್ತಾ ಇಲ್ಲ, ಜಾಸ್ತಿ ಇಶ್ಯೂಸ್ ಬರ್ತಾ ಇದೆ ಅಂದ್ರೆ ದೆನ್ ನೀವು ಎಸ್ ಎಂ ಎ ನ ಯೂಸ್ ಮಾಡಬಹುದು. ಓಕೆ, ಸೊ ಸಿ ಈಗ 20 ಎಸ್ ಎಂ ಎ ನ ಯೂಸ್ ಮಾಡ್ಕೊಂಡಿದೀರಾ ಅಂತ ಅನ್ಕೊಳ್ಳೋಣ. ಸಿ ಪಿವೋಟ್ ಕ್ಯಾಮ್ರಾನ ಇಟ್ಕೋತೀನಿ ನಾನು. ಸಿ ಇಲ್ಲಿ ಅಬ್ಸರ್ವ್ ಮಾಡಿ, ಮಾರ್ಕೆಟ್ S4 ನ ಸಪೋರ್ಟ್ ತಗೊಂಡಿದೆ, ಕರೆಕ್ಟಾ? ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಯಾವುದೇ ತರ ಮಾರ್ಕೆಟ್ ಸಿ ಹಿಂಗೆಲ್ಲ ಬಂದು S4 EMA ಬ್ರೇಕ್ಔಟ್ ಆಗಿಲ್ಲ. ಎಕ್ಸಾಕ್ಟ್ಲಿ ಮಾರ್ಕೆಟ್ ಬಂದು S4 ನ ಸಪೋರ್ಟ್ ತಗೊಂಡಿದೆ. ಎಸ್, ಎಂಟ್ರಿ ವ್ಯಾಲಿಡ್ ಆಗುತ್ತೆ, ಬಟ್ ಎಂಟ್ರಿ ತಗೊಳಲ್ಲ. ಎಂಟ್ರಿ ಎಲ್ಲಿ ತಗೋತೀವಿ? SMA or EMA ಬ್ರೇಕ್ ಆದಾಗ ಇಲ್ಲಿ ಎಂಟ್ರಿ ತಗೋತೀವಿ, SL ನ ಇಲ್ಲಿ ಇಡ್ತೀವಿ. ಓಕೆ, ಸೆಟಪ್ ಇರೋದೇ ಆ ತರ. ಸಿ ನೀವೇನ್ ಮಾಡ್ತೀರಾ ಅಂದ್ರೆ ಸಿಂಪಲ್, ಲೆಟ್ಸ್ ಸೇ ಇವಾಗ ಮಾರ್ಕೆಟ್ ಬಂತು ಹಿಂಗೆಲ್ಲ ಆಡಿ ಹಿಂಗೆಲ್ಲ ಮಾಡಿ ಬಂದು EMA ಬ್ರೇಕ್ ಆಯ್ತು ಅನ್ಕೊಳ್ಳಿ, ಅವಾಗ ತಗೋತೀರಾ. ಆಲ್ರೆಡಿ ಮೂವ್ಮೆಂಟ್ ಆಗೋಗಿದೆಯಲ್ಲ, ದೇರ್ ಮೇ ಬಿ ಚಾನ್ಸ್ ಇದೆ ಇನ್ನೂ ಸ್ವಲ್ಪ ಕೆಳಗಡೆ ಬಂದು ಹೋಗೋ ಚಾನ್ಸಸ್ ಇರುತ್ತೆ. ಅವಾಗ ನಿಮ್ಗೆ ಭಯ ಆಗುತ್ತೆ, ಫಿಯರ್ ಆಗುತ್ತೆ, ಸ್ಟಾಪ್ ಲಾಸ್ ತಗೋಬೇಕಾಗುತ್ತೆ. ಸೊ ಈ ತರ ಸಿನಾರಿಯೋನ ಮಾಡ್ಬೇಕು. ಇವಾಗ ಇನ್ನೊಂದು ತೋರಿಸ್ತೀನಿ ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಸಿ ದಿಸ್, ಇದು ಯಾವ್ದು ಪಿವೋಟ್ ಲೈನ್ ಬೇಡ, ಇವೆಲ್ಲ S1. ಓಕೆ, ಇಲ್ಲಿ ನೋಡಿ, ಇಲ್ಲಿ S4 ನ ಸಪೋರ್ಟ್ ತಗೊಂಡಿದೆ, ಬಟ್ EMA ಬ್ರೇಕ್ಔಟ್ ಆಗಿರೋದು ಇಲ್ಲಿ ಟ್ರೇಡ್ ತಗೊಂಡು ಸ್ಟಾಪ್ ಲಾಸ್ ಇಟ್ರೆ ಯೂಸ್ಲೆಸ್ ಅದು. ಸೊ ಪ್ರಾಬ್ಲಮ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಓಕೆ, ಇಲ್ಲಿ ನೋಡಿ S1 ಸಪೋರ್ಟ್ ತಗೊಂಡಿದೆ. ಓಕೆ, ಬಟ್ ಬೊಲಿಂಜರ್ ಬ್ಯಾಂಡ್ ನೂ ಸಪೋರ್ಟ್ ತಗೊಂಡಿದೆ. ಅಬ್ಸರ್ವ್, ಬೊಲಿಂಜರ್ ಬ್ಯಾಂಡ್ ನೂ ಸಪೋರ್ಟ್ ತಗೊಂಡಿದೆ. ಸಿ ಇಲ್ಲೂ ಬೊಲಿಂಜರ್ ಬ್ಯಾಂಡ್ ನ ಸಪೋರ್ಟ್ ತಗೊಂಡಿದೆ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ EMA ಬ್ರೇಕ್ಔಟ್ ಆಗಿದೆ. ಓಕೆನಾ, ಇಲ್ಲಿ EMA ಬ್ರೇಕ್ಔಟ್ ಆಗಿದೆ. ಇಲ್ಲಿ ನೀವು ಸ್ಟಾಪ್ ಲಾಸ್ ನ ಇಡ್ತೀರಾ, ಇಲ್ಲಿ ಎಂಟ್ರಿನ ಪ್ಲಾನ್ ಮಾಡ್ತೀರಾ. ಓಕೆ, ಬಟ್ ಇಲ್ಲಿ ಯಾಕೆ ನೀವು ಟ್ರೇಡ್ ತಗೊಳ್ಳಲ್ಲ ಹೇಳಿ? ಇಲ್ಲೂ EMA ಬ್ರೇಕ್ ಆಗಿದೆ, ಸಪೋರ್ಟ್ ತಗೊಂಡಿದೆ. ಸಿ ಅಪ್ಪರ್ ಬ್ಯಾಂಡ್ ಹತ್ರ ಇದೆ, ಯಾವಾಗ ಬೇಕಾದ್ರೂ ಟಚ್ ಆಗಿ ಬೀಳ್ಬಹುದು. ಸೊ ಅದಕ್ಕೇನೆ ನೀವು ಅಪ್ಪರ್ ಬ್ಯಾಂಡ್ ಹತ್ರ ಇದ್ದಾಗ ಟ್ರೇಡ್ ನ ತಗೊಳ್ಳಲ್ಲ. ಸಿ ಈ ಸಿನಾರಿಯೋನ ನೋಡಿ, ಇಲ್ಲಿ ನಾನು ಹಾಕ್ತೀನಿ ನೋಡಿ, ಲಾಂಗ್ ಪೊಸಿಷನ್. ಈ ಸಿನಾರಿಯೋ ನೋಡಿ, ಅಪ್ಪರ್ ಬ್ಯಾಂಡ್ ಒಂದ್ ಸ್ವಲ್ಪ ದೂರ ಇದೆ. ಓಕೆ, ಇನ್ ಕೇಸ್ ಇಲ್ಲಿಂದ ಎಂಟ್ರಿ ತಗೊಂಡ್ರು, ಇನ್ ಕೇಸ್ ಇದು ಟಚ್ ಆಗಿ ಏನಾದ್ರು ರಿಜೆಕ್ಷನ್ ಕ್ಯಾಂಡಲ್ ಬಂತು ಅಂದ್ರೆ ಟಕ್ ಅಂತ ನೀವು ಕಾಸ್ಟ್ ಎಕ್ಸಿಟ್ ಮಾಡ್ಬಿಡ್ಬೋದು. ಅಷ್ಟಾದ್ರೂ ಟೈಮ್ ಸಿಗುತ್ತೆ. ಅದೇ ಅಪ್ಪರ್ ಬ್ಯಾಂಡ್ ಹತ್ರ ಇದ್ದಾಗ ನಿಮಗೆ ಟೈಮೇ ಸಿಗೋದಿಲ್ಲ ಎಕ್ಸಿಟ್ ಮಾಡೋದಕ್ಕೆ. ಸೊ ಇಲ್ಲಿ ತಗೋತೀರಾ ನೋಡಿ, ಅದು ಸೆಕೆಂಡ್ ಕ್ಯಾಂಡಲ್ ಅಲ್ಲಿ ಆಗಿರೋದು, ಅದಕ್ಕೆ ನಾನು ತಗೋತಾ ಇರೋದು. ಥರ್ಡ್ ಕ್ಯಾಂಡಲ್ ಆಗಿರೋದು ತಗೋತಾ ಇರ್ಲಿಲ್ಲ. ಸ್ಟಾಪ್ ಲಾಸ್ ಇಡ್ತೀರಾ 1:1, ಯಾವ್ದು ಬೇಕಾದ್ರೂ ಇಟ್ಕೋಬಹುದು ನೀವು. ಓಕೆ, ಸಿ ಇಲ್ಲಿ ಬನ್ನಿ. ಓಕೆ, ಇವಾಗ R1 R2 ಇದನ್ನ ತೋರಿಸ್ತೀನಿ. ಸಿ ಇಲ್ಲಿ ನೋಡಿ, ಇದು ಇದಿಲ್ಲ, ಇಲ್ಲೆಲ್ಲೂ ಬ್ರೇಕ್ ಆಗಿಲ್ಲ. ಓಕೆ, ಸೊ ನನ್ ಪ್ರಕಾರ ಏನ್ ಹೇಳೋದು ಅಂದ್ರೆ, ನೀವು EMA ನೇ ಯೂಸ್ ಮಾಡಿ. ಓಕೆ, SMA ನನ್ ಪ್ರಕಾರ ಬೇಡ, ರಿಕ್ವೈರ್ಡ್ ಇಲ್ಲ. ಬಟ್ ನೀವು ಎರಡನ್ನೂ ನೋಡ್ಬೋದು. ಓಕೆ, ಸೊ ಎರಡನ್ನೂ ನೋಡ್ತಾ ಇರ್ಬೋದು. ಸೊ ಅಷ್ಟೇನು ಮ್ಯಾಟರ್ ಆಗಲ್ಲ, ಅಷ್ಟೇನು ಡಿಫ್ರೆನ್ಸ್ ಕಾಣಲ್ಲ. ಓಕೆ, ಸೊ ಮೂವಿಂಗ್ ಆವರೇಜ್ ಎಕ್ಸ್ಪೋನೆನ್ಷಿಯಲ್ ನ ಆಡ್ ಮಾಡ್ತೀನಿ. ಸೊ ನೀವ್ ಏನೇನ್ ತಪ್ಪು ಮಾಡ್ತಿರಲ್ಲ ಅದನ್ನ ಹೇಳ್ತಾ ಇದ್ದೀನಿ. ಓಕೆ, ಮೂವಿಂಗ್ ಆವರೇಜ್ ಎಕ್ಸ್ಪೋನೆನ್ಷಿಯಲ್ 9 ಅಲ್ಲಿ ಇದೆ, ಇದನ್ನ ನಾನು 20 ಮಾಡ್ತೀನಿ. ಓಕೆ, ಸೊ ಪಿವೋಟ್ ಕ್ಯಾಮ್ರಾ. ಓಕೆ, ಸೊ ಇಲ್ಲಿ ನೋಡ್ಬೋದು. ಓಕೆ, ಸೊ R3 EMA ಬ್ರೇಕ್ ಆಗಿದೆ. ಸಿ ಮಾರ್ಕೆಟ್ ಇಲ್ಲಿ ಇದೇ ಫಸ್ಟ್ ಟ್ಯಾಪ್, ಅದು ಕರೆಕ್ಟಾ? ಮಾರ್ಕೆಟ್ ಇಲ್ಲಿ ನೋಡಿ, ಇಲ್ಲಿ ಹೋಗಿ ಬಂದು ಇಲ್ಲಿ ಬಂದಿದೆ. ಅದೇ ಏನಾದ್ರು ಮಾರ್ಕೆಟ್ ಹಿಂಗೋಗಿ ಇಷ್ಟೆಲ್ಲ ಆಗಿ ಬಂದು ಹಿಂಗೆಲ್ಲ ಬಂದು ಬ್ರೇಕ್ ಮಾಡ್ತು ಅಂದ್ರೆ ದೆನ್ ಅದು ಯೂಸ್ಲೆಸ್, ಆಲ್ರೆಡಿ ಮೂವ್ಮೆಂಟ್ ಆಗೋಗಿದೆ. ಅವಾಗ ನಿಮ್ಗೆ ಲೋವರ್ ಬ್ಯಾಂಡ್ ಹತ್ರ ಬರುತ್ತೆ, ಬೊಲಿಂಜರ್ ಬ್ಯಾಂಡ್. ಓಕೆ, ಬೊಲಿಂಜರ್ ಬ್ಯಾಂಡ್ ಹತ್ರ ಬಂದಾಗ ದೆನ್ ಇಟ್ಸ್ ಡೇಂಜರ್. ಓಕೆನಾ? ಸೊ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಸೊ ಅದಕ್ಕೇನೇನೆ ಹೇಳೋದು, ಎಂಟ್ರಿ ತಗೋಬೇಕಾದ್ರೆ ನೀವು ಎಂಟ್ರಿ ಪ್ಲಾನ್ ಮಾಡ್ತಿದ್ದೀರಲ್ಲ, ಅಪ್ಪರ್ ಬ್ಯಾಂಡ್ ಮತ್ತೆ ಲೋವರ್ ಬ್ಯಾಂಡ್ ಅನ್ನು ನೋಡಿ. ಅಟ್ಲೀಸ್ಟ್ ನಿಮಗೆ
ಒಂದು ಸ್ವಲ್ಪ ಪಿಪ್ಪಾರು ಮೂಮೆಂಟ್ ಕೊಡೋ ತರ ಇರಬೇಕು. ಇನ್ ಕೇಸ್ ಅಲ್ಲಿ ರಿಜೆಕ್ಷನ್ ಕ್ಯಾಂಡಲ್ ಆದ್ರೆ ಬ್ರೇಕ್ ಇವನ್ ಗೆ ಎಕ್ಸಿಟ್ ಮಾಡಿ, ಇನ್ ಕೇಸ್ ಬ್ರೇಕ್ ಆದ್ರೆ ಹೋಲ್ಡ್ ಮಾಡ್ಕೊಂಡಿರಿ 1:1 ಗೆ. ಓಕೆ, ಸೊ ಆ ತರ ಮಾಡ್ಬೇಕು. ಸೊ ಇವಾಗ ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ ನಿಮ್ಗೆ? ಆ ಸಿ ಇಲ್ಲಿ ನೋಡಿ, ಇಲ್ಲಿ EMA ಬ್ರೇಕ್ಔಟ್ ಆಗಿದ್ಯಾ ವಿತ್ R3, ಸಾರಿ ವಿತ್ R5. ಓಕೆ, ಸಿ ಇಲ್ಲಿ ಬ್ರೇಕ್ಔಟ್ ಆದಾಗ ನೀವು ಅಬ್ಸರ್ವ್ ಮಾಡಿ, ಒಂದು ದ ಮಾರ್ಕೆಟ್ ಏನಿದೆಯಲ್ಲ, ಸಿ ಇಲ್ಲಿಂದ ಬಂದು ಟ್ಯಾಪ್ ಮಾಡಿದೆ, ಇಲ್ಲಿಂದ ಬಂದು ಬ್ರೇಕ್ ಮಾಡಿದ. ಅರ್ಥ ಏನು? ಸಿ ಇದೇ ಫಸ್ಟ್ ಮೂಮೆಂಟ್ ಅದಕ್ಕೆ. ಓಕೆ, ಇದೇ ಫಸ್ಟ್ ಮೂಮೆಂಟ್ ಆಗಿದೆ. ಸಿ ಜಾಸ್ತಿ ಮೇಲೂ ಹೋಗಿಲ್ಲ, ಒಂದ್ ಸ್ವಲ್ಪ ಮೇಲೋಗಿ ಬಂದಿದೆ. ಅಪ್ಪರ್ ಬುಲಿಂಜರ್ ಬ್ಯಾಂಡ್ ನ ರಿಜೆಕ್ಟ್ ಮಾಡಿ ಬಂದಿದೆ. ಓಕೆ, ಸಿ ದಿಸ್ ಅಪ್ಪರ್ ಬುಲಿಂಜರ್ ಬ್ಯಾಂಡ್ ನ ನೋಡಿ ಇಲ್ಲಿ. ಓಕೆ, ಅಪ್ಪರ್ ಬುಲಿಂಜರ್ ಬ್ಯಾಂಡ್ ನ ರಿಜೆಕ್ಟ್ ಮಾಡಿ ಬಂದಿದೆ. ಜಾಸ್ತಿ ಮೂವ್ಮೆಂಟ್ ಆಗಿ ಬಂದಿದ್ರೆ ನೀವು ಅದನ್ನ ಕೇರೆ ಮಾಡಕ್ ಹೋಗ್ಬಾರ್ದು, ಯಾಕಂದ್ರೆ ಆಲ್ರೆಡಿ ಮೂವ್ಮೆಂಟ್ ಆಗೋಗಿರುತ್ತೆ. ಸೊ ಇವಾಗ ನೋಡಿ, ಇಲ್ಲಿ EMA ಬ್ರೇಕ್ ಮಾಡಿದೆ, ಎಲ್ಲಾನು ಮಾಡಿದೆ. ಸಿ ಲೋವರ್ ಬ್ಯಾಂಡ್ ದೂರ ಇದೆ, ಲೋವರ್ ಬ್ಯಾಂಡ್ ದೂರ ಇದೆ ಅಂದ್ರೆ ಎಂಟ್ರಿನ ಟ್ರಿಗರ್, ಅಂದ್ರೆ ಎಂಟ್ರಿ ತಗೋತೀರಾ ನೀವು. ಸೊ ದಟ್ ಇನ್ ಕೇಸ್ ಇಲ್ಲಿಂದ ಬಂದು ಇಲ್ಲಿಗೆ ನಿಮ್ಗೆ ರಿಜೆಕ್ಟ್ ಏನಾರು ಆಯ್ತು, ಸಾರಿ ಫಾರ್ ಎಕ್ಸಾಂಪಲ್ ಸಪೋರ್ಟ್ ತಗೋತು ಅಂದ್ರೆ ನಿಮ್ಗೆ ಟೈಮ್ ಸಿಗುತ್ತೆ ಎಕ್ಸಿಟ್ ಮಾಡೋದಕ್ಕೆ. ಸೊ ದಟ್ ಒಂದು ಬ್ರೇಕ್ ಇವನ್ ಗೆ ತರ್ಬೋದು SL ನ, ಇಲ್ಲ ಅಲ್ಲಿ ಎಲ್ಲಿದೆ ಅಲ್ಲೇ ಎಕ್ಸಿಟ್ ಮಾಡ್ಬಿಡ್ಬೋದು. ಇಲ್ಲ ಅಂದ್ರೆ ಬ್ರೇಕ್ ಇವನ್ ಗೆ ತಗೋಬನ್ನಿ. ನಾನು ಅದನ್ನ ಹೇಳ್ತೀನಿ, ಕನ್ಫರ್ಮೇಶನ್ ನ ಜಾಸ್ತಿ ಮಾಡ್ಕೊಂಡು ಟ್ರೇಡ್ ಮಾಡೋದನ್ನ. ಓಕೆ, ಯಾವಾಗ ಬ್ರೇಕ್ ಇವನ್ ಗೆ ತರಬೇಕು ಎಲ್ಲಾನು ಕೂಡ. ಓಕೆ, ಸೀರೀಸ್ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಓಕೆ, ಇಲ್ಲಿ ಓಕೆ, ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಲೋವರ್ ಬ್ಯಾಂಡ್ ಇಲ್ಲಿದೆ. ಸೊ ಇದನ್ನೆಲ್ಲ ನೀವು ಟೆಸ್ಟ್ ಮಾಡಿ. ಗೇಮ್ ಚೇಂಜರ್ 2 ಅಲ್ಲಿ ನಾನೆಲ್ಲ ಹೇಳ್ಕೊಟ್ಟಿದ್ದೀನಿ ಕಂಪ್ಲೀಟ್ ಎಂಡ್ ಟು ಎಂಡ್. ಇದು ಏನಿದೆ ಗೊತ್ತಾ, ಅಡ್ವಾನ್ಸ್ಡ್ ಅಂದ್ರೆ ಎಕ್ಸ್ಟೆಂಡೆಡ್ ವರ್ಷನ್ ಅಂತ ಹೇಳದ್ನಲ್ಲ. ಸೊ ಈ ಎಕ್ಸ್ಟೆಂಡೆಡ್ ವರ್ಷನ್ ಹೇಗಿರುತ್ತೆ ಅಂದ್ರೆ ಸಿಂಪಲ್ ನೋಡಿ, R1 R2 R3 ಹತ್ರ S1 S2 S3 ಹತ್ರ ಏನೇನ್ ಮಾಡ್ಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂದ್ರೆ ಗೇಮ್ ಚೇಂಜರ್ ಪಾರ್ಟ್ 2 ನ ನೋಡಿ, ಲೈವ್ ಸೆಕ್ಷನ್ ಅಲ್ಲಿ ಇರುತ್ತೆ. RS ಪ್ಲೇ ಲಿಸ್ಟ್ ಮಾಡಿ ಇಟ್ಬಿಡ್ತೀನಿ ನಾನು. ಸೊ ಫಸ್ಟ್ ನೀವ್ ಏನ್ ಮಾಡ್ಬೇಕು ಗೊತ್ತಾ, ಈ R1 R2 R3 R4 ಇವೆಲ್ಲ ಇದೆಯಲ್ಲ, ಇದನ್ನ ನೀವು ಮ್ಯಾಚ್ ಮಾಡ್ಕೋಬೇಕು. ಹೇಗೆ ಅಂದ್ರೆ, ಸಿ ಫಸ್ಟ್ ಪ್ರೀವಿಯಸ್ ಡೇದು ಹೈ ಮತ್ತೆ ಲೋ, ಆರ್ ಪ್ರೀವಿಯಸ್ ಡೇದು ಸಪ್ಲೈ ಮತ್ತೆ ಡಿಮ್ಯಾಂಡ್ ಝೋನ್ ನ ಮಾರ್ಕ್ ಮಾಡ್ಕೊಂಡು, ಈ ಲೆವೆಲ್ಸ್ ಗಳು ಈ ಒಂದು R1 R2 ಇವೆಲ್ಲ ಇರುತ್ತಲ್ಲ, ಇವಕ್ಕೆ ಮ್ಯಾಚ್ ಆಗ್ತಾ ಇದ್ರೆ ದೆನ್ ಕನ್ಫರ್ಮೇಶನ್ ಜಾಸ್ತಿ ಆಗುತ್ತೆ. ಸಿ ಎಕ್ಸಾಕ್ಟ್ಲಿ ಮ್ಯಾಚ್ ಆಗಲ್ಲ, ಸ್ವಲ್ಪ ಹತ್ರ ಇತ್ತು, R1 ಗೆ ಹತ್ರ ಇತ್ತು, ಆರ್ S1 ಗೆ ಹತ್ರ ಇತ್ತು ಅನ್ಕೊಳ್ಳಿ, ಅವಾಗ ಜಾಸ್ತಿ ಕನ್ಫರ್ಮೇಶನ್ ಸಿಗುತ್ತೆ. ಓಕೆ, ನಿಮಗೆ ಅವಾಗ ಭಯ ಪಡೋದೇ ಬೇಕಾಗಿರಲ್ಲ. ಗುರು ಈ ಟ್ರೇಡ್ ಹೋಗ್ಲಿಲ್ಲ ಅಂದ್ರೆ ಸ್ಟಾಪ್ ಲಾಸ್, ಇಲ್ಲ ಅಂದ್ರೆ ಟಾರ್ಗೆಟ್, ಇಷ್ಟೇ ಅನ್ನೋದು ಮೈಂಡ್ ಸೆಟ್ ಅಲ್ಲಿ ಇರುತ್ತೆ, ಭಯ ಆಗೋದಿಲ್ಲ. ಸಿ ನಾನು ಇವಾಗ ನಿಮಗೆ ತೋರ್ಸ್ಕೊಡ್ತೀನಿ. ಸಿ ಮಾರ್ಕೆಟ್ ಲೆಟ್ಸ್ ಇಲ್ಲಿಂದ ಈಗ ಒಂದು ಶಾರ್ಪ್ ಫಾಲ್ ಆಗುತ್ತೆ ಅನ್ಕೊಳ್ಳೋಣ ಪ್ರೀವಿಯಸ್ ಡೇ. ಆ ಶಾರ್ಪ್ ಫಾಲ್ ಆಗಿರುತ್ತಲ್ಲ, ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ? ಇಲ್ಲಿಂದ. ಇದನ್ನ ಸಪ್ಲೈ ಝೋನ್ ಅಂತೀವಿ. ಎಲ್ಲಿಂದ ಮಾರ್ಕೆಟ್ ಶಾರ್ಪ್ ರೈಸ್ ಆಗುತ್ತಲ್ಲ, ಇದನ್ನ ನಾವು ಡಿಮ್ಯಾಂಡ್ ಝೋನ್ ಅಂತೀವಿ. ಇದೇ ತರ ನೀವು ಸಪ್ಲೈ ಝೋನ್ ಮತ್ತೆ ಡಿಮ್ಯಾಂಡ್ ಝೋನ್ ನ ಮಾರ್ಕ್ ಮಾಡಬೇಕು. 5 ಮಿನಿಟ್ಸ್ ಅಲ್ಲೇ ಮಾರ್ಕ್ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಾ, ಪ್ರೀವಿಯಸ್ ಡೇದು ಹೈ ಮತ್ತೆ ಲೋ ನ ಮಾರ್ಕ್ ಮಾಡ್ಬೇಕು. ಸಿಂಪಲ್, ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಒಂದು ಲೈಕ್ ಏನು ಗೋಲ್ಡ್ ಅಲ್ಲೇ ನೋಡೋಣ, ಆರ್ BTC ಅಲ್ಲಿ ಯಾವ್ದ್ರಲ್ಲಾದ್ರೂ ನೋಡೋಣ. ಇದನ್ನ ಮ್ಯಾಚ್ ಮಾಡ್ಕೊಂಡು ಟ್ರೇಡ್ ಮಾಡ್ಬೇಕು. ಅಂಡ್ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್, ಪ್ರೀವಿಯಸ್ ಡೇ ನಾನು ಏನೇನ್ ಹೇಳಿದ್ದೀನಲ್ಲ, ಆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ನೀವು. ಓಕೆ, ಸೊ ಎಷ್ಟೋ ಮೂವ್ ಆಗೋಗಿರುತ್ತೆ. ಓಕೆ, ಆಮೇಲೆ EMA ಲೆವೆಲ್ ಬ್ರೇಕ್ ಆಯ್ತು ಅಂತ ತಗೊಂಡ್ರೆ ನೀವು ಸ್ಟಾಪ್ ಲಾಸ್ ದೊಡ್ಡದಾಗುತ್ತೆ. ಓಕೆ, ಮಾರ್ಕೆಟ್ ಬಂದು ಆ ಲೆವೆಲ್ ಫಸ್ಟ್ ಟ್ಯಾಪ್ ಮಾಡ್ಬೇಕು. ಓಕೆ, ಸೊ ಇವಾಗ ಸಿಂಪಲ್ ಲೆಟ್ಸ್ ಸಿ, ಇದಕ್ಕೆ ಹೋಗೋಣ. ಸಿ ಇಲ್ಲಿ ನೋಡಿ, ಇಲ್ಲಿ ಮಾರ್ಕೆಟ್ ನೋಡಿ, ಅಬ್ಸರ್ವ್ ಮಾಡಿ ಪ್ರೀವಿಯಸ್ ಡೇ. ಓಕೆ, ಪ್ರೀವಿಯಸ್ ಡೇ ಇದು ಕರೆಕ್ಟಾ? ಯಾವ್ದೋ ಒಂದು ದಿನದ್ದು. ಸಿ ಪ್ರೀವಿಯಸ್ ಡೇ ಲೋನ ನಾನು ಮಾರ್ಕ್ ಮಾಡಿದೆ. ಓಕೆನಾ, ಲೋನ ಮಾರ್ಕ್ ಮಾಡಿದೆ. ಪ್ರೀವಿಯಸ್ ಡೇ ಹೈನ ಮಾರ್ಕ್ ಮಾಡಿದೆ. ಓಕೆನಾ, ಸಪ್ಲೈ ಮತ್ತೆ ಡಿಮ್ಯಾಂಡ್ ಝೋನ್ ನ ಮಾರ್ಕ್ ಮಾಡ್ತೀನಿ ಈ ಡೇ ಅಲ್ಲೇನೆ. ಸಿ ಮಾರ್ಕೆಟ್ ಇಲ್ಲಿಂದ ಶಾರ್ಪ್ ಫಾಲ್ ಆಗಿದ್ಯಾ? ಕರೆಕ್ಟಾ, ಇಲ್ಲಿಂದ ಶಾರ್ಪ್ ಫಾಲ್ ಆಗಿದೆ. ಸೊ ಮಾರ್ಕ್ ಮಾಡ್ಕೊಂಡೆ. ದೆನ್ ಮಾರ್ಕೆಟ್ ಇಲ್ಲಿಂದ ಶಾರ್ಪ್ ಫಾಲ್ ಆಗಿದೆ, ಮಾರ್ಕ್ ಮಾಡ್ಕೊಂಡೆ. ಓಕೆ, ಇವಾಗ ನೋಡಿ ಕ್ಯಾಮ್ರಲ್ಲ, ಸಿ ಈ ಇಂಡಿಕೇಟರ್ ಆಫ್ ಮಾಡ್ತೀನಿ. ಇಷ್ಟು ಸಿಕ್ತು. ಸಿ ಪ್ರೀವಿಯಸ್ ಡೇ ಲೋ ಹತ್ರ, ಓಕೆ ಇಲ್ಲಿ ಅಬ್ಸರ್ವ್ ಮಾಡಿ, ಪ್ರೀವಿಯಸ್ ಡೇ ಲೋ ಹತ್ರ ಮಾರ್ಕೆಟ್ ಬಂದಿದೆ, ಸಪೋರ್ಟ್ ತಗೊಂಡಿದೆ, ವಿತ್ EMA ಬ್ರೇಕ್ ಆಗಿದೆ, ಅಂಡ್ ಕ್ಯಾಮ್ರೆಲ್ಲ S4 ಲೆವೆಲ್ ಕೂಡ ಇದೆ. ಅಬ್ಸರ್ವ್, ಪ್ರೀವಿಯಸ್ ಡೇ ಲೋನ್ ಹತ್ರನೇ S4 ಲೆವೆಲ್ ಇದೆ. ಅಂದ್ರೆ ಈ S4 ಲೆವೆಲ್ ಒನ್ ಆಫ್ ದ ಸ್ಟ್ರಾಂಗ್ ಲೆವೆಲ್ ಆಗುತ್ತೆ. ಇಲ್ಲಿ ಸೆಟಪ್ ಕ್ರಿಯೇಟ್ ಆಗುತ್ತಲ್ಲ, ಆ ಟ್ರೇಡ್ ನ ಕಣ್ ಮುಚ್ಕೊಂಡು ತಗೊಳ್ಳಿ, ಯಾವುದೇ ತರ ರಾಂಗ್ ಆಗೋದಿಲ್ಲ. ಓಕೆನಾ, ಸಿ ಇಲ್ಲೊಂದು ಸಪ್ಲೈ ಝೋನ್ ಇತ್ತು, ಪ್ರೀವಿಯಸ್ ಡೇ ಹೈ ಹತ್ರ ಬರ್ಲೇ ಇಲ್ಲ, ಬಿಟ್ಬಿಡೋಣ.
ಇಲ್ಲೊಂದು ಸಪ್ಲೈ ಝೋನ್ ಇತ್ತು, ಇಲ್ಲಿಂದ ಶಾರ್ಪ್ ಆಗಿ ಮಾರ್ಕೆಟ್ ಫಾಲ್ ಆಗಿದೆ, ಸೊ ಅದಕ್ಕೆ ಮಾರ್ಕ್ ಮಾಡಿದ್ದೀನಿ. ಬಟ್ ಇಲ್ಲಿಗೆ ಮಾರ್ಕೆಟ್ ಟಚ್ ಆಗಿಲ್ಲ, ಸೊ ಅದಕ್ಕೆ ಬಿಟ್ಬಿಡ್ತೀನಿ. ಸೊ ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ. ಇವಾಗ ಇಲ್ಲಿ ಬನ್ನಿ. ಓಕೆ, ಸೊ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಓಕೆ, ನಿಮ್ಗೆ ಇಲ್ಲಿ ಹೇಳ್ತೀನಿ, ಎಷ್ಟು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಇದೇ ಅದು ಹಿಂದಿನ ದಿನದ್ದು ಪ್ರೀವಿಯಸ್ ಡೇ ಹೈ ಮಾರ್ಕ್ ಮಾಡಿದೀನಿ. ಓಕೆ, ಪ್ರೀವಿಯಸ್ ಡೇ ಹೈ ಮಾರ್ಕ್ ಮಾಡಿದೆ. ಸೊ ಪ್ರೀವಿಯಸ್ ಡೇ ಲೋ ಮಾರ್ಕ್ ಮಾಡ್ತಿದ್ದೀನಿ. ಓಕೆ, ಸಿಂಪಲ್ ನೋಡಿ, ಈ ಒಂದು ಪ್ರೀವಿಯಸ್ ಡೇ ಹೈ ಅಲ್ಲಿ ಮಾರ್ಕೆಟ್ ಬ್ರೇಕ್ ಮಾಡಿ R1 ಕೂಡ ಅಲ್ಲೇ ಇದೆ. ಸೊ ಇಲ್ಲಿ ಬ್ರೇಕ್ ಆಗುವಂತ EMA ಸೆಟಪ್ ಇರುತ್ತಲ್ಲ, ನಿಮಗೆ ಶೋರ್ ಅಂದ್ರೆ ಶೋರ್ ಎಂಟ್ರಿ ಇರುತ್ತೆ. ಓಕೆ, ಹೋಪ್ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಸೊ ಯಾವಾಗ್ಲೂ ಅಷ್ಟೇ ನೀವು ಮಾಡ್ಬೇಕಾಗಿರೋದು ಪ್ರೀವಿಯಸ್ ಡೇ ಹೈ ಮತ್ತೆ ಲೋ ಹತ್ರ ಈ ಒಂದು ಸೆಟಪ್ಸ್ ಗಳು, ಈ ಒಂದು ನಿಮ್ಮ R1 R2 ಯಾವ್ದೇ ಇತ್ತು ಅನ್ಕೊಳ್ಳಿ, ಆರ್ ಸಪ್ಲೈ ಅಂಡ್ ಡಿಮ್ಯಾಂಡ್. ಸಿ, ಇಲ್ಲೊಂದು ಪ್ರೀವಿಯಸ್ ಡೇ ಹೈ. ಓಕೆ, ಈ ಹೈ ಹತ್ರ ನೋಡಿ R1 EMA ಬ್ರೇಕ್ಔಟ್ ಆಗಿದೆ, R1 ಟಚ್ ಮಾಡಿದೆ, EMA ಬ್ರೇಕ್ಔಟ್ ಆಗಿದೆ. ದೆನ್ ಬೊಲಿಂಜರ್ ಬ್ಯಾಂಡ್ ನ ನೋಡಿ, ಆಬ್ವಿಯಸ್ಲಿ ಅದು ಆಗಿರುತ್ತೆ. ಓಕೆ, ಆಬ್ವಿಯಸ್ಲಿ ಬೊಲಿಂಜರ್ ಬ್ಯಾಂಡ್ ನ ರಿಜೆಕ್ಟ್ ಮಾಡಿದೆ. ಸೊ ನಿಮ್ಗೆ ಕನ್ಫರ್ಮೇಶನ್ ಜಾಸ್ತಿ ಆಯ್ತು, ಸಿಂಪಲ್. ಓಕೆ, ಬನ್ನಿ ಇಲ್ಲಿ ಬನ್ನಿ. ಓಕೆ, ಸೊ ಇಲ್ಲಿ ಬನ್ನಿ, ಪ್ರೀವಿಯಸ್ ಡೇದು ಲೋ ನೋಡೋಣ. ಓಕೆ, ಪ್ರೀವಿಯಸ್ ಡೇ ಲೋ ಇಲ್ಲಿದೆ, ಮಾರ್ಕ್ ಮಾಡಿದ್ದೀನಿ. ಸಿ ದಿಸ್, ಇಲ್ಲಿ ನೋಡಿ S1 ನ ಸಪೋರ್ಟ್ ತಗೊಂಡು EMA ಬ್ರೇಕ್ಔಟ್ ಆಗಿದೆ. ಓಕೆ, ಸೊ ಅಂಡ್ ನಾನು ಗೇಮ್ ಚೇಂಜರ್ ಸ್ಟ್ರಾಟಜಿ 2 ಅಲ್ಲೇ ಹೇಳಿದೀನಿ ಆಲ್ರೆಡಿ. ಸ್ಟಾಪ್ ಲಾಸ್ ನ ಇಡ್ಬೇಕಾದ್ರೆ ಒಂದು ಲೋವರ್ ಬ್ಯಾಂಡ್ ಗಳು ಆರ್ ಅಪ್ಪರ್ ಬ್ಯಾಂಡ್ ಅಲ್ಲಿ ಇಡ್ಬೇಕು, ಇಲ್ಲ ಸ್ವಿಂಗ್ ಗಳಲ್ಲಿ ಇಡ್ಬೇಕು, ಅದನ್ನ ನೋಡಿ ಒಂದ್ಸಲ. ಓಕೆ, ಸಿ, ಇಲ್ಲಿ ನೋಡಿ ಪ್ರೀವಿಯಸ್ ಡೇ ಲೋ ಏನಿದೆ ಅದನ್ನ ಮಾರ್ಕ್ ಮಾಡಿದೀನಿ. ಅಲ್ಲೇನೆ ನೋಡಿ ನಿಮ್ಗೆ S1 ಕೂಡ ಸಪೋರ್ಟ್ ತಗೊಂಡು EMA ಕೂಡ ಬ್ರೇಕ್ ಮಾಡಿದೆ. ಓಕೆ, ಸೊ ನೀವು ಬೊಲಿಂಜರ್ ಬ್ಯಾಂಡ್ ಅಲ್ಲಿ SL ನ ಇಟ್ರೆ ದೆನ್ ಇದು ಕೂಡ ಈಸಿ ಟಾರ್ಗೆಟ್. ಓಕೆ, ಸೊ ನೀವು ಯಾವುದೇ ತರ ಭಯ ಪಡೆದಲೇನೆ ಟ್ರೇಡ್ ಮಾಡ್ಬೋದು. ಓಕೆ ಬ್ರೋ, ಈ S1 ಹತ್ರನೇ ಹೇಗೆ ಸಪೋರ್ಟ್ ತಗೊಳುತ್ತೆ ಬ್ರೋ? ಇವಾಗ ಇನ್ನೊಂದು ಪ್ರೊಬಬಿಲಿಟಿ ಆಡ್ ಆಯ್ತಲ್ಲ, ಪ್ರೀವಿಯಸ್ ಡೇ ಲೋದು, ಪ್ರೀವಿಯಸ್ ಡೇ ಲೋನು ಅಲ್ಲೇ ಇದೆ ಬ್ರೋ, S1 ಅಲ್ಲೇ ಇದೆ ಬ್ರೋ. ದೆನ್ ಇಲ್ಲಿ ನಿಮ್ಮ ಸೆಟಪ್ ಕ್ರಿಯೇಟ್ ಆಗ್ತಾ ಇದೆ, S1 EMA ಬ್ರೇಕ್ ಆಗ್ತಾ ಇದೆ, ಬೊಲಿಂಜರ್ ಬ್ಯಾಂಡ್ ಸಪೋರ್ಟ್, ದೆನ್ ಹೋಗಿ ಟ್ರೇಡ್ ತಗೊಳ್ಳಿ. ಓಕೆ, ಸಿ, ಇಲ್ಲಿ ನೋಡಿ, ಇಲ್ಲಿ ಹೈ ನೋಡಿ. ಓಕೆ, ಇಲ್ಲಿ ಹೈ ನೋಡಿ. ಓಕೆ, ಸಿ, ಈ ಹೈ ನೋಡಿ, ಈ ಹೈ ಹತ್ರನೇ EMA ಬ್ರೇಕ್ ಆಗಿ R5 ಬ್ರೇಕ್ ಆಗಿದೆ. ಸೊ ನಿಮಗೆ ಬೇಕಾಗಿರೋ ಲೋವರ್ ಬ್ಯಾಂಡ್ ತನಕ ಟಾರ್ಗೆಟ್ ಸಿಕ್ಬಿಡುತ್ತೆ. ಓಕೆ, ಸಿ ದಿಸ್. ಓಕೆ, ಸೊ ಲೋವರ್ ಬ್ಯಾಂಡ್ ಸಪೋರ್ಟ್ ನ ನೋಡಿ, ಕಾಣಿಸ್ತಾ ಇದೆಯಾ? ಸೊ ಓಕೆ, ಸೊ ಆ ಹೈ ಜೊತೆಗೆ ಪ್ರೀವಿಯಸ್ ಡೇ ಹೈ ಜೊತೆಗೆ ಇದಾಗ್ತಾ ಇದೆ. ಓಕೆ, ಸೊ ದಟ್ ನಿಮ್ಗೆ ಕನ್ಫರ್ಮೇಶನ್ ಜಾಸ್ತಿ ಆಗುತ್ತೆ. ಸೊ ಈಸಿಯಾಗಿ ಟ್ರೇಡ್ ಅನ್ನ ತಗೋಬಹುದು, ಯಾವುದೇ ತರ ಭಯ ಬೀಳದೆ ಆರಾಮ್ಸೆ ಟ್ರೇಡ್ ತಗೋಬಹುದು. ಓಕೆ, ಸೊ ಲೋವರ್ ಬ್ಯಾಂಡ್ ಅನ್ನ ನೀವು ಟಾರ್ಗೆಟ್ ಇಟ್ಕೊಂಡ್ರೆ ಮುಗ್ದಾಯ್ತು. ಸೊ ಚಿಕ್ಕ ಟಾರ್ಗೆಟ್ ಆಗುತ್ತೆ ಅಂದ್ರೆ 1.5 ನ ನೀವು 2 ಮಾಡ್ಕೊಳ್ಳಿ ಅಷ್ಟೇನೆ, ಸಿಂಪಲ್. ಸಿ, ಇಲ್ಲಿ ನೋಡಿ, ಬ್ಯಾಂಡ್ ಟಚ್ ಆಯ್ತಾ, ಟಾರ್ಗೆಟ್ ಮುಗೀತು. ಓಕೆ, ಸೊ ಇವಾಗ ಪ್ರೀವಿಯಸ್ ಡೇ ಹೈ ಮತ್ತೆ ಲೋವಲ್ ಆಯ್ತು. ಸಪ್ಲೈ ಮತ್ತೆ ಡಿಮ್ಯಾಂಡ್ ಝೋನ್ ಅಲ್ಲಿ ಹೇಗೆ ಟ್ರೇಡ್ ತಗೊಳ್ಳೋದು? ಸಿ, ಮಾರ್ಕೆಟ್ ಇಲ್ಲಿಂದ ಶಾರ್ಪ್ ಮೂವ್ ಆಗಿದೆ. ಓಕೆನಾ, ಮಾರ್ಕೆಟ್ ಇಲ್ಲಿಂದ ಶಾರ್ಪ್ ಮೂವ್ ಆಗಿದೆ, ಸಿಂಪಲ್. ಇಲ್ಲಿ ನೋಡಿ, ಇಲ್ಲಿಂದ ಮಾರ್ಕೆಟ್ ಶಾರ್ಪ್ ಮೂವ್ ಆಗಿದೆ. ಸಿ, ಮಾರ್ಕೆಟ್ S3 ಬಂದಿದೆ, ಒಂದು ಗ್ರೀನ್ ಕ್ಯಾಂಡಲ್ ಆಗಿದೆ. ದೆನ್ EMA ಚೆಕ್ ಮಾಡೋಣ. ಓಕೆ, ಸಿ, EMA ನ ಬ್ರೇಕ್ ಮಾಡಿಲ್ಲ. ಸೊ ಈ ಟ್ರೇಡ್ಸ್ ಗಳು ಯಾವ್ದು ವ್ಯಾಲಿಡ್ ಇರೋದಿಲ್ಲ, ಸಿಂಪಲ್. ಓಕೆ, ದೆನ್ ಇಲ್ಲಿ ನೋಡಿ, ಈ ಒಂದು ಝೋನ್ ನೋಡಿ, ಈ ಒಂದು ಝೋನ್ ನ ನೋಡಿ, ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗಿದೆ. ಓಕೆ, ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗಿದೆ, ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗಿದೆ. ಓಕೆ, ಇಷ್ಟು ಝೋನ್ ಗಳಲ್ಲಿ ಬರ್ಲಿಲ್ಲ, ಬಿಟ್ಬಿಡ್ತೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ R3 ಇದೆಯಲ್ಲ, R3 EMA ಬ್ರೇಕ್ಔಟ್ ಆಗಿದೆ. ಇದು ಮೊನ್ನೆ ನಾನು ಲೈವ್ ಅಲ್ಲಿ ತಗೊಂಡಾಗ ಶೂ ಶಾರ್ಟ್ ಅಂದೆ. ಈ R3 EMA ಬ್ರೇಕ್ಔಟ್ ಆದಾಗ ಇಲ್ಲಿ ಅಬ್ಸರ್ವ್ ಮಾಡಿ, ಅದ್ರ ಪ್ರೀವಿಯಸ್ ಡೇದು ಸಪ್ಲೈ ಝೋನ್ ಇದೆ. ಅಬ್ಸರ್ವ್ ಮಾಡಿ, ಇದೇನಕ್ಕೆ ಸಪ್ಲೈ ಝೋನ್? ಇಲ್ಲಿಂದ ಮಾರ್ಕೆಟ್ ಶಾರ್ಪ್ ಆಗಿ ಫಾಲ್ ಆಗಿದೆ. ಒಂದು 2 ಡೇಸ್ ಆರ್ 3 ಡೇಸ್ ನೋಡಿ. ಸೊ ಅದೇ ಲೆವೆಲ್ ಹತ್ರ ರಿಜೆಕ್ಟ್ ಆಗಿ ನಿಮ್ಮ R3 EMA ಬ್ರೇಕ್ಔಟ್ ಟ್ರೇಡ್ ಸಿಕ್ಕಿದೆ. ಬೊಲಿಂಜರ್ ಬ್ಯಾಂಡ್ ರಿಜೆಕ್ಟ್ ಮಾಡಿರುತ್ತೆ. ನಾನು ಅದಕ್ಕೆ ಅವತ್ತಲ್ಲಿ ಶೂ ಶಾರ್ಟ್ ಅಂದಿದ್ದು. ಇಲ್ಲಿ ಜಾಸ್ತಿ ಪ್ರೊಬಬಿಲಿಟಿ ಇತ್ತು, ಅಂದ್ರೆ ಫಿಬ್ಬುದು ಕೂಡ. ಸೊ ನೀವು ಇಲ್ಲಿ ನೋಡಿ, ಇಲ್ಲಿ ಫಿಬ್ಬನ ಹಾಕೊಂಡ್ರೆ ಕೂಡ ಫಿಬ್ಬುದು 0.5 ಕೂಡ ಅಲ್ಲೇ ಇತ್ತು. ಓಕೆ, ಸೊ ಈ ತರ ನೀವು ಟ್ರೇಡ್ ಅನ್ನ
ಪ್ರೊಬಾಬಿಲಿಟಿ ಜಾಸ್ತಿ ಮಾಡ್ಕೋಬೇಕು ಈ ಗೇಮ್ ಚೇಂಜರ್ 2 ಅಲ್ಲಿ. ಓಕೆ, ಸಿ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿರುವಂತ ಹೈನ ಮಾರ್ಕ್ ಮಾಡ್ತೀನಿ. ಓಕೆ, ಪ್ರೀವಿಯಸ್ ಡೇ ಹೈನ, ಸಿ ಈ ಪ್ರೀವಿಯಸ್ ಡೇ ಹೈನ ರಿಜೆಕ್ಟ್ ಮಾಡಿ ಇಲ್ಲಿ ನೋಡಿ R4 EMA ಮತ್ತೆ ಬ್ರೇಕ್ಔಟ್ ಆಗಿದೆ. ಸೊ ಟ್ರೇಡ್ ಹೊಡಿತೀರಾ, ಕನ್ಫರ್ಮೇಶನ್ ಜಾಸ್ತಿ ಆಯ್ತು. ಸಿಂಪಲ್. ಓಕೆ, ಸೊ ಎಷ್ಟು ಸಿಂಪಲ್ ಇದೆ ನೋಡಿ. ಇವಾಗ ನೀವು ಇಲ್ಲಿ ಬನ್ನಿ, ಸಿ ಪ್ರೀವಿಯಸ್ ಡೇ ಹೈ ಮಾರ್ಕ್ ಮಾಡಿದ್ದೀನಿ. ಓಕೆ, ಪ್ರೀವಿಯಸ್ ಡೇ ಹೈ ಮಾರ್ಕ್ ಮಾಡಿದ್ದೀನಿ, ಪ್ರೀವಿಯಸ್ ಡೇ ಲೋ ಮಾರ್ಕ್ ಮಾಡಿದ್ದೀನಿ. ಓಕೆ, ಸಿಂಪಲ್. ಇಲ್ಲಿ ನೋಡಿ, ಸೊ ಪ್ರೀವಿಯಸ್ ಡೇ ಹೈ ಏನಿದೆಯಲ್ಲ, ಈ ಹೈ ಹತ್ರ ನೋಡಿ R4 ಇದೆ, R4 ನ ಟ್ಯಾಪ್ ಮಾಡ್ಬಿಟ್ಟು EMA ಬ್ರೇಕ್ಔಟ್ ಆಗಿದೆ. ಇಲ್ಲಿ ಟ್ರೇಡ್ ಪ್ಲಾನ್ ಮಾಡ್ಬೋದು. ಸಿಂಪಲ್. ಓಕೆ, ನೀವ್ ಹಿಂಗೆ ಬ್ಯಾಕ್ ಟೆಸ್ಟ್ ಮಾಡ್ತಾ ಹೋಗಿ, ಗೊತ್ತಾಗ್ಬಿಡುತ್ತೆ. ಪ್ರೀವಿಯಸ್ ಡೇ ಹೈ ಮತ್ತೆ ಲೋಗಳು R4 ಈ R ಸೀರೀಸ್ ಅಲ್ಲಿ ಮ್ಯಾಚ್ ಆದ್ರೆ, ಪ್ರೀವಿಯಸ್ ಡೇ ಲೋ ಮ್ಯಾಚ್ ಆದ್ರೆ ದೆನ್ ಪ್ರೊಬಾಬಿಲಿಟಿ ಜಾಸ್ತಿ ಇರುತ್ತೆ. ಅವಾಗ ಬ್ರೋ S1 ಅಲ್ಲಿ ಟ್ರೇಡ್ ತಗೊಳ್ಳ, R1 ಅಲ್ಲಿ ತಗೊಳ್ಳ, ಏನು ಭಯನೇ ಪಡೋ ಹಾಗಿಲ್ಲ. ಓಕೆ, ಸೊ ಇವಾಗ ಇಲ್ಲಿ ಒಂದು ಸಿನಾರಿಯೋ ಇದೆ. ಯಾವ ಸಿನಾರಿಯೋ ಅಂದ್ರೆ, ಸಪೋರ್ಟು ಏನಂತೀವಿ, ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗೋದು, ರೆಸಿಸ್ಟೆನ್ಸ್ ಸಪೋರ್ಟ್ ಆಗಿ. ಸಿ S1 ಹತ್ರ ನೀವು ಇವಾಗ ಅಪ್ಸೈಡ್ ಟ್ರೇಡ್ ಮಾತ್ರ ನೋಡ್ತಾ ಇದ್ರಿ ಅಲ್ವಾ. ವಾಟ್ ಇಫ್ S1 ಅನ್ನ ಬ್ರೇಕ್ ಮಾಡ್ತು ಅಂತ ಅನ್ಕೊಳ್ಳೋಣ, ಒಂದು ರೆಡ್ ಕ್ಯಾಂಡಲ್ ಬ್ರೇಕ್ ಮಾಡ್ತು ಅನ್ಕೊಳ್ಳೋಣ. ಅವಾಗ ಏನ್ ಮಾಡ್ಬೇಕು ಗೊತ್ತಾ, ನೀವು ಮಾರ್ಕೆಟ್ ಕೆಳಗಡೆ ಮೂವ್ ಆಗೋದ್ ಬಿಟ್ಟು ದೆನ್ ಅಗೇನ್ S1 ಗೆ ಬಂದಾಗ ರೆಡ್ ಕ್ಯಾಂಡಲ್ ಬಂದು EMA ನ ಬ್ರೇಕ್ ಮಾಡಿದ್ರೆ ದೆನ್ ಇದು ಏನಿದೆಯಲ್ಲ, ಇದು ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ, ಇಲ್ಲಿಂದ ಕೆಳಗಡೆ ಬೀಳ್ಬೋದು ಅಂತ ಆಪ್ಷನ್. ಸಿ ಇಲ್ಲಿ ನೋಡಿ, ಇಲ್ಲಿ ಇವತ್ತಾಗಿರುವಂತ ಸೀನ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಸಿ ಅಬ್ಸರ್ವ್ ಮಾಡಿ, ಈ S1 ಏನಿದೆಯಲ್ಲ, S1 ನ ಇಲ್ಲಿ ಬ್ರೇಕ್ ಮಾಡಿದೆ ವಿತ್ EMA. ಸೊ ಅಬ್ಸರ್ವ್ ಮಾಡಿ, ವಿತ್ EMA ಬ್ರೇಕ್ ಆಗಿದೆ, ಕರೆಕ್ಟ್ ಅಲ್ವಾ. ಇಲ್ಲಿ ಸೊ ನೀವೇನ್ ಮಾಡ್ಬೇಕು ಅಂದ್ರೆ, ಕನ್ಫರ್ಮೇಶನ್ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ, ಸಿ ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗಿ ಕರೆಕ್ಷನ್ ಆಗಿ ಫಾಲ್ ಆಗಿ ಕರೆಕ್ಷನ್ ಆಗ್ತಾ ಇದೆ. ಸೊ ಇಲ್ಲಿಂದ ಬೀಳಕ್ ಶುರು ಆಗಿರೋದ್ರಿಂದ ಸಿ ದಿಸ್ ಫಿಬ್ 0.5 0.6 ಬ್ರೇಕ್ ಆಗಿ S1 ಬ್ರೇಕ್ ಮಾಡಿ ದೆನ್ EMA ಬ್ರೇಕ್ ಮಾಡಿದೆ. ಸೊ ಶಾರ್ಟ್ ಎಂಟ್ರಿ. ಸಿ ಇಲ್ಲೂ ಅಷ್ಟೇ ನಿಮಗೆ ಲೋವರ್ ಬ್ಯಾಂಡ್ ತನಕ ಸಿಗುತ್ತೆ ಟಾರ್ಗೆಟ್. ಅದೇ ರೀತಿ R1 ಗೆ ಲೆಕ್ಕ ಹಾಕೊಳ್ಳಿ. ಓಕೆ, ಸಿ R1 ರೀಟೆಸ್ಟ್ ಮಾಡುವಂತ ಟ್ರೇಡ್ಸ್ ಗಳು ಎಲ್ಲೂ ಇಲ್ಲಿ ನೋಡಿ R2 ನ ಟೆಸ್ಟ್ ಮಾಡಿ ಬ್ರೇಕ್ ಆಗಿದೆಯಲ್ಲ, ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಸಿ ಇಲ್ಲಿಂದ ಇಲ್ಲಿಗೆ ನೀವು ಫಿಬ್ ಹಾಕೊಳ್ಳಿ. ಸಿ ಒಂದ್ ಮೂವ್ ಆಗಿ ಕರೆಕ್ಷನ್ ಆಗಿದೆ, ಮೂವ್ ಆಗಿ ಕರೆಕ್ಷನ್ ಆಗ್ತಾ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೊಳ್ಳಿ. ಫಿಬ್ ನ ಸಪೋರ್ಟ್ ತಗೊಂಡಿದೆ, R2 ಸಪೋರ್ಟ್ ತಗೊಂಡಿದೆ, ದೆನ್ EMA ಕೂಡ ಇಲ್ಲಿ ಬ್ರೇಕ್ ಆಗಿದೆ, ಬೊಲಿಂಜರ್ ಬ್ಯಾಂಡ್ ಕೂಡ ಸಪೋರ್ಟ್ ತಗೊಂಡಿರುತ್ತೆ. ಓಕೆ, ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು ಬೊಲಿಂಜರ್ ಬ್ಯಾಂಡ್ ನ. ಸಿ ಬೊಲಿಂಜರ್ ಬ್ಯಾಂಡ್ ಸಪೋರ್ಟ್ 0.5 0.6 ಸಪೋರ್ಟ್, ದೆನ್ EMA ನ ಬ್ರೇಕ್ ಮಾಡ್ತು, ದೆನ್ R3 R2 ಬ್ರೇಕ್ ಆಗಿದೆ. ಸೊ ಇಲ್ಲಿ ಕನ್ಫರ್ಮೇಶನ್ ಜಾಸ್ತಿ ಆಗುತ್ತೆ. ಬರೀ R3 ಹತ್ರ ಏನಾದ್ರು ಗ್ರೀನ್ ಕ್ಯಾಂಡಲ್ ಬಂತು, EMA ಸಪೋರ್ಟ್ ತಗೋತು ಅಂದ್ರೆ ಟ್ರೇಡ್ ತಗೋಬಾರ್ದು. ಫಿಬ್ನು ಹಾಕೊಂಡು ಆ ಫಿಬ್ ಜೊತೆಗೆ ಅದು ಸಪೋರ್ಟ್ ತಗೊಂಡು R3 ಸಪೋರ್ಟ್ ತಗೊಂಡು EMA ಸಪೋರ್ಟ್ ತಗೊಂಡ್ರೆ ಟ್ರೇಡ್ ತಗೋಬೇಕು. ಈ ಸಿನಾರಿಯೋ ಇದೆಯಲ್ಲ, ಈ ತರ ಸಿನಾರಿಯೋ ಆಗ್ಬೇಕು. ಸೊ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಸಿ ದಿಸ್ R3 ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಮಾಡಿದೆ, ರೆಸಿಸ್ಟೆನ್ಸ್ ಇಸ್ ಕನ್ವರ್ಟಿಂಗ್ ಇಂಟು ಸಪೋರ್ಟ್. ಈ ಸಪೋರ್ಟ್ ಹತ್ರ ಬೊಲಿಂಜರ್ ಬ್ಯಾಂಡ್ ಸಪೋರ್ಟ್ ತಗೊಂಡಿದೆ, EMA ಬ್ರೇಕ್ ಮಾಡುತ್ತೆ, ತಗೋತೀರಾ ಟ್ರೇಡ್ ನ. ಸೇಮ್ ಸಿಂಪಲ್. ಓಕೆ, ಇಲ್ಲಿ ನೋಡಿ ಇದು R1. ಸಿ ಈ R1 ನ ಬ್ರೇಕ್ ಮಾಡಿದ್ಯಲ್ಲ, ಇಲ್ಲಿ ಬ್ರೇಕ್ ಮಾಡಿ ಕೆಳಗಡೆ ಬಂದಿದೆ, S1 ನ ತಿರ್ಗಾ ಮೇಲ್ ಹೋಗಿದೆ. ಅಂಡ್ ಇಲ್ಲಿ ನೋಡಿ, ಇಲ್ಲಿ ಕನ್ಫರ್ಮೇಶನ್ ಹೆಂಗ್ ಜಾಸ್ತಿ ಮಾಡ್ತೀರಾ ಗೊತ್ತಾ. ಸಿ ಅಬ್ಸರ್ವ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೊಳ್ಳಿ. ಸಿಂಪಲ್ ನೋಡಿ, 0.5 0.6 ರಿಜೆಕ್ಟ್ ಆಗಿರುತ್ತೆ, ಅದು ಒಂದು ಕನ್ಫರ್ಮೇಶನ್. ಓಕೆ, ಇವಾಗ ನಿಮ್ಗೆ ಎಲ್ಲಿ ತೋರ್ಸೋದು S1 ರೀಟೆಸ್ಟ್ ಟ್ರೇಡ್. ಇಲ್ಲಿ ನೋಡಿ, ಸಿ S3 ಇಲ್ಲಿ ಬ್ರೇಕ್ ಆಗಿದೆ. ಓಕೆ, ಬ್ರೇಕ್ ಆಗಿ ಬಿಟ್ಬಿಡಿ, ಇದಲ್ಲ, ಇದು ಮೇಲ್ ಹೋಗಿದೆ. ಸಿ R2 ಇಲ್ಲಿ ಸಪೋರ್ಟ್ ತಗೊಂಡಿದ್ಯಲ್ಲ, ಸಿಂಪಲ್ ನೋಡಿ, ಮಾರ್ಕೆಟ್ ಇಲ್ಲಿಂದ ಇಲ್ಲಿಗೆ ಮೇಲ್ ಹೋಗಿದೆ, ಫಿಬ್ ಹಾಕೋತೀರಾ. ಸಿ R2 ಮತ್ತೆ ಫಿಬೋನಚಿ 0.5 ಸಪೋರ್ಟ್ ತಗೋತಾ ಇದೆ. ಬೊಲಿಂಜರ್ ಬ್ಯಾಂಡ್ ನ ಚೆಕ್ ಮಾಡಿ. ಸಿ ಬೊಲಿಂಜರ್ ಬ್ಯಾಂಡ್ ಸಪೋರ್ಟ್ ತಗೋತಾ ಇದೆ, 0.5 0.6 ನ ಸಪೋರ್ಟ್ ತಗೋತಾ ಇದೆ. R2 ರೆಸಿಸ್ಟೆನ್ಸ್ ಇಸ್ ಕನ್ವರ್ಟಿಂಗ್ ಇಂಟು ಸಪೋರ್ಟ್, ದೆನ್ ನಿಮ್ಗೆ ಬೊಲಿಂಜರ್ ಬ್ಯಾಂಡ್ ಸಪೋರ್ಟ್ ತಗೋತಾ ಇದೆ. ಸೊ ಈ ತರ R2 ಗಳ ಹತ್ರ ಸಪೋರ್ಟ್ ಟ್ರೇಡ್ಸ್ ನ ತಗೊಳ್ಳೋದು ಯಾವಾಗ್ಲೂ ತಗೋಬಾರ್ದು. ಈ ತರ ಜಾಸ್ತಿ ಕನ್ಫರ್ಮೇಶನ್ಸ್ ಇದ್ರೆ ಮಾತ್ರ R2 ಸಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ,
ಎಸ್ ಇರೋದು ಅಂದ್ರೆ ಸಪೋರ್ಟ್ ಇರೋದು ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಸಿಂಪಲ್. ಓಕೆ, ಇಲ್ಲಿ ನೋಡಿ, ಇಲ್ಲಿ S3 ನೋಡಿ, ಮಾರ್ಕೆಟ್ ಏನಾಗಿದೆ, ಇಲ್ಲಿಂದ ಫಾಲ್ ಆಗಿ S3 ನ ಬ್ರೇಕ್ ಮಾಡ್ಕೊಂಡು ಹಿಂಗ್ ಬಂದು ಇಲ್ಲಿ ನೋಡಿ, ಇಲ್ಲಿ ಬಂದಿದೆಯಲ್ಲ. ಸೊ ನೀವೇನ್ ಮಾಡ್ಬೋದು ಅಂದ್ರೆ ಮಾರ್ಕೆಟ್ ಹಿಂಗ್ ಹೋಗಿ ಕರೆಕ್ಷನ್ ಮಾಡಿ ಹಿಂಗ್ ಬಂದು ಕರೆಕ್ಷನ್ ಮಾಡಿ ಹಿಂಗ್ ಬಿದ್ದಿದೆ. ಸೊ ಇಲ್ಲಿಂದ ಇಲ್ಲಿಗೆ ಫಿಟ್ ಹಾಕೊಳ್ಳಿ, ಯಾಕಂದ್ರೆ ಕರೆಕ್ಷನ್ ಆಗಿರೋದು ಇಷ್ಟೇನೆ. ಕರೆಕ್ಷನ್ ಆಗಿದೆ, ಕರೆಕ್ಷನ್ ಆಗಿದೆ, ಕರೆಕ್ಷನ್ ಆಗಿದೆ. ಇಲ್ಲಿ ನೋಡಿ, ನೀವು ಬೇಕಾದ್ರೆ ಟ್ರೇಡ್ ತಗೋಬೇಕು. ಎಲ್ಲಿ ಇಲ್ಲಿ ನೋಡಿ, S3 ಮತ್ತೆ ಟಚ್ ಮಾಡಿದೆ ಅಂಡ್ EMA ಬ್ರೇಕ್ ಆಗಿದೆ, 0.5 0.6 ಬ್ರೇಕ್ ಆಗಿದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು. ಸೊ ನಿಮಗೆ ಈಸಿ ಟ್ರೇಡ್. ಸಪೋರ್ಟ್ ಕನ್ವರ್ಟಿಂಗ್ ಇಂಟು ರೆಸಿಸ್ಟೆನ್ಸ್ ಅಂತ. ಸೊ ಸಪೋರ್ಟ್ ಕನ್ವರ್ಟಿಂಗ್ ಇಂಟು ರೆಸಿಸ್ಟೆನ್ಸ್ ಆರ್ ರೆಸಿಸ್ಟೆನ್ಸ್ ಕನ್ವರ್ಟಿಂಗ್ ಇಂಟು ಸಪೋರ್ಟ್ ಆದಾಗ ಫಿಬ್ನು ಕೂಡ ಇನ್ಕ್ಲೂಡ್ ಮಾಡಬೇಕು, ಬೊಲಿಂಜರ್ ಬ್ಯಾಂಡ್ ಇವೆಲ್ಲಾನು ಕೂಡ ಪ್ರೊಬಾಬಿಲಿಟಿ ತಗೊಂಡು ಟ್ರೇಡ್ ಮಾಡಬೇಕು. ಓಕೆ, ಅವಾಗ BTC ಅಲ್ಲೂ ವರ್ಕ್ ಆಗುತ್ತೆ, ಗೋಲ್ಡ್ ಅಲ್ಲೂ ವರ್ಕ್ ಆಗುತ್ತೆ. ಟೆಸ್ಟ್ ಮಾಡಿ, ಟೆಸ್ಟ್ ಮಾಡ್ಬಿಟ್ಟು ಹೇಳಿ ನನ್ಗೆ ಇದು ಹೇಗೆ ವರ್ಕ್ ಆಗ್ತಾ ಇದೆ ಏನು ಅಂತ. ಹೋಪ್ ಏನಾದ್ರು ಡೌಟ್ ಇದ್ರೆ ಲೈವ್ ಟ್ರೇಡ್ಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ಇನ್ನ ಕ್ಲಿಯರ್ ಆಗುತ್ತೆ. ಬಾಯ್ ಬಾಯ್.